ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮೇಲೆ ಮತ್ತೊಂದು ಎಫ್ಐಆರ್ ಆಗಿರೋದು. ಈಗ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ವಿಚಾರವಾಗಿ ಸದ್ಯ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ. ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಸದಸ್ಯರು ಕೆಲ ಅಭ್ಯರ್ಥಿಗಳ ಮೇಲೆ ದಾಖಲಾಯಿತು ಎಫ್ಐಆರ್. ಸಂಬಂಧಿಕರಿಗೆ ಹಣ ನೀಡಿದವರಿಗೆ ಹುದ್ದೆ ಅಂತ ಏನ್ ನಡೀತಾ ಇತ್ತು, ಈ ಆರೋಪದ ಮೇಲೆ 4 ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪಶು ವೈದ್ಯಾಧಿಕಾರಿ ಮಂಜುನಾಥ ಎಂಬುವವರಿಂದ ದೂರನ್ನ ಕೂಡ ಕೊಡಲಾಗಿದೆ. ಹಾಗಾಗಿ 4 ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಎಲ್ಲ ನೋಡಿದ್ರು ಇಂತಹದ್ದೇ ಒಂದು ಅಕ್ರಮಗಳು ನಡೆದು ಹೋಗ್ತಾ ಇದೆ. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಕೂತಿರುವಂತಹ ಅಧಿಕಾರಿಗಳಿಗೆ ಯಾವುದಾದ್ರು ಕೆಲಸ ಮಾಡಿಕೊಡಿ ಅಂತ ಹೋದ್ರೆ ಸಾಕು, ಅಲ್ಲಿ ನಡೆಯೋದು ಬರೀ ಲಂಚ ಇಲ್ಲ ಅಕ್ರಮ ಇಷ್ಟೇ. ಈಗ ಅದೇ ರೀತಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮೇಲೆ ಕೂಡ ಮತ್ತೊಂದು ಎಫ್ಐಆರ್ ಆಗಿರೋದು. 400 ಪಶು ವೈದ್ಯಾಧಿಕಾರಿ ನೇಮಕಾತಿಗಳಲ್ಲಿ ಅಕ್ರಮವನ್ನ ನಡೆಸಿದ್ದಾರೆ ಅಂತೇಳಿ ಏನ್ ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಸದಸ್ಯ ಈ ಕೆಲ ಅಭ್ಯರ್ಥಿಗಳ ಮೇಲೆ ಏನು ಈ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಯಾಕಂದ್ರೆ ಅವರು ಕೂಡ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ. ಸಂಬಂಧಿಕರಿಗೆ ಹಣವನ್ನ ಕೊಡೋದು, ಹಣವನ್ನ ಕೊಟ್ರೆ ನಾನು ಹುದ್ದೆ ಕೊಡ್ತೇನೆ ಅಂತೇಳಿ ಏನು ಅಕ್ರಮವಾಗಿ ಲಂಚವನ್ನ ಪಡಿತಾ ಇದ್ದಂತಹ ಅಧಿಕಾರಿ, ಈ ಆರೋಪದ ಮೇಲೆ 4 ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಕೆಪಿಎಸ್ಸಿ ಉದ್ಯೋಗಾಂಕ್ಷಿಗಳಿಗೆ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಅಕ್ರಮದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ಕೆಪಿಎಸ್ಸಿ ಉದ್ಯೋಗಾಂಕ್ಷಿಗಳಿಂದ ವಿಜಯೇಂದ್ರ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಜೊತೆ ಅಕ್ರಮದ ಬಗ್ಗೆ ಕೂತು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೇಗಾಯ್ತು ಈ ಅಕ್ರಮ? ಈಗ ಎಫ್ಐಆರ್ ಆಗಿರೋದ್ರ ಬಗ್ಗೆ ತನಿಖೆ ಕೂಡ ನಡೀಬೇಕಾಗುತ್ತೆ. ತನಿಖೆಯಲ್ಲಿ ಗೊತ್ತಾಗಲಿದೆ, ಮತ್ತಷ್ಟು ಮಾಹಿತಿಗಳು ಬಹಿರಂಗವಾಗುತ್ತೆ ತನಿಖೆಯಲ್ಲಿ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮವನ್ನ ಮಾಡಿರೋದು. ಹಾಗಾಗಿ ಕೆಪಿಎಸ್ಸಿ ಉದ್ಯೋಗಾಂಕ್ಷಿಗಳಿಗೆ ಏನು ವಿಜಯೇಂದ್ರ ಅವರು ಭೇಟಿ ಕೊಟ್ಟು ಏನಾಯ್ತು ಎತ್ತ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ತಾ ಇದ್ದಾರೆ. ಹೇಗೆ ನಡೀತು ಈ ಅಕ್ರಮ ಕೆಪಿಎಸ್ಸಿಯಲ್ಲಿ ಅಂತ ಹೇಳಿ. ಶಿವಶಂಕರಪ್ಪ ಸಂಬಂಧಿ ಸುಗುರೇಶ್ ಜಾಕಾ ಸೇರಿ 24 ಅಭ್ಯರ್ಥಿಗಳು. ಹಾಗಾಗಿ ಹೇಗೆ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಯಿತು ಅಂತೇಳಿ ಇತ್ತ ವಿಜಯೇಂದ್ರ ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಹಾಗಿದ್ರೆ ಕೆಪಿಎಸ್ಸಿ ಅಕ್ರಮ ಹೇಗಾಯಿತು ಅಥವಾ ಹೇಗಾಗ್ತಾ ಇತ್ತು, ಏನ್ ಮಾಡ್ತಾ ಇದ್ರು ಇವರು ಅಂತ ನೋಡೋದಾದ್ರೆ 2026 ಜನವರಿಯಲ್ಲಿ ನಡೆದಿದ್ದಂತಹ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯಲ್ಲಿ ಸುಮಾರು 29 ಅಭ್ಯರ್ಥಿಗಳು ಅಕ್ರಮವಾಗಿ ಉತ್ತೀರ್ಣರಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಅಂದ್ರೆ ದುಡ್ಡು ಕೊಟ್ರೆ ಪಾಸ್ ಮಾಡ್ತೀವಿ ಎಕ್ಸಾಮ್ ಅಲ್ಲಿ ಅನ್ನೋ ರೀತಿ ಇದು ಕಾಣ್ತಾ ಇರೋದು. ಸೊ ದುಡ್ಡು ಇಸ್ಕೊಂಡು ಏನು 29 ಅಭ್ಯರ್ಥಿಗಳು ಅಕ್ರಮವಾಗಿ ಪಾಸ್ ಆಗ್ಬಿಟ್ಟಿದ್ದಾರೆ. ಈ ಆರೋಪದಲ್ಲಿ ಶಿವಶಂಕರಪ್ಪವನ್ನ ಏನು ಬಂಧಿಸಿದ್ರು ಈ ಹಿಂದೆ, ಸುಗುರೇಶ್ ಜಾಕಾ ಸೇರಿ 24 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅನುಮಾನ ಮೂಡಿತ್ತು. ಇಂಥ ಕೆಲ ಅಭ್ಯರ್ಥಿಗಳಿಗೆ ಮಧ್ಯಮವರ್ತಿಗಳು ತರಬೇತಿಯನ್ನ ನೀಡಿದ್ರು ಅಂತ ಕೂಡ ಮಾಹಿತಿ ಲಭ್ಯವಾಗಿತ್ತು. ಹಾಗೆ ಕೆಲವರಿಗೆ OMR ಶೀಟ್ ಕೂಡ ತಿದ್ದುಪಡಿ ಮಾಡಿದ್ರು ಅನ್ನೋ ಅಕ್ರಮಗಳು ಕೂಡ ಕೇಳಿ ಬಂದಿತ್ತು. ಇದೇ ಆರೋಪದಲ್ಲಿ ಈ ಬಗ್ಗೆ 80 ಲಕ್ಷ ರೂಪಾಯಿ ಡೀಲ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಆಡಿಯೋ ಕೂಡ ಆಗ ವೈರಲ್ ಆಗಿತ್ತು. ಅಭ್ಯರ್ಥಿಗಳ ಖಾಸಗಿ ಮಾಹಿತಿ ಏನಿತ್ತು, ಜೊತೆಗೆ OMR ಶೀಟ್ ಅಂಕಗಳ ಮಾಹಿತಿ ಮಧ್ಯವರ್ತಿಗಳಿಗೆ ಸಿಕ್ಕಿದವರ ಈ ಹಿಂದೆ ಆರೋಪಿಗಳ ಕೈವಾಡ ಕೂಡ ಇದೆ ಅನ್ನೋದು ತಿಳಿದು ಬಂದಿತ್ತು. ಹೀಗಾಗಿ ಆರೋಪಿಗಳ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲು ದೂರು ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಂಚನೆ ನಡೀತಾ ಇತ್ತು. ಮತ್ತೆ ಕರ್ನಾಟಕ ಪೊಲೀಸ್ ಎಕ್ಸಾಮಿನೇಷನ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ತನಿಖೆ ನಡೀತಾ ಇದೆ. ಹಾಗಾಗಿ BY ವಿಜಯೇಂದ್ರ ಅವರು ಕೂಡ ಈ ಒಂದು ಕೆಪಿಎಸ್ಸಿ ಅಕ್ರಮ ಹೇಗಾಯಿತು ಅಂತೇಳಿ 24 ಅಭ್ಯರ್ಥಿಗಳನ್ನ ಕೂರಿಸಿ ಮಾತನಾಡ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಏನು 29 ಅಭ್ಯರ್ಥಿಗಳನ್ನ ಈ ಲಂಚವನ್ನ ಪಡೆದುಕೊಂಡು ಡೀಲ್ ಮಾಡಿದ್ರು, OMR ಶೀಟ್ ಅನ್ನ ತಿದ್ದುಪಡಿ ಮಾಡಿದ್ರು, ಜೊತೆಗೆ ಅವ್ರಿಗೆಲ್ಲ ಹೆಲ್ಪ್ ಅನ್ನ ಮಾಡಿದ್ರು. ಇದೆಲ್ಲವನ್ನು ಕೂಡ ಕುಲಂಕುಷವಾಗಿ ಮತ್ತೆ ತನಿಖೆಯನ್ನ ಮಾಡಬೇಕಾಗುತ್ತೆ.